ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ಸೊ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಬಟ್ ಅವಳು ತುಂಬಾ ಹಠ ಮಾಡಿಬಿಡ್ತಾಳೆ ಎದ್ದಿದ ತಕ್ಷಣ. ಬಟ್ ನಾನು ಕಣ್ಣೆದುರುಗಡೆ ಇಲ್ಲ ಅಂತ ಅಂದರೆ ಅಮ್ಮ ಜೊತೆ ಅಪ್ಪ ಜೊತೆ ಚೆನ್ನಾಗಿರ್ತಾಳೆ. ಬಟ್ ನಾನೇನಾದರೂ ಎದ್ದು ಬಂದಿದ್ದೀನಿ ಅಂದರೆ ಕಂಪ್ಲೀಟ್ ಹಠ. ಸೊ ಇವಾಗ ತಾನೇ ಎದ್ಬಿಟ್ಟು ಏನೂ ಕೆಲಸ ಮಾಡಿಲ್ಲ. ಹನಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಪಾಪ. ಅಲ್ಲಮ್ಮ, ಕೋಲ್ಡ್ ಆಗಿದೆ, ಕೆಮ್ಮಾಗಿದೆ ಯಾಕೋ ಸ್ವಲ್ಪ ಅವಳಿಗೆ. ಇವಾಗ ಬೆಳಗ್ಗೆ ಎದ್ದಾಗಿಂದ ಜಾಸ್ತಿ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಫಸ್ಟ್ ತಿಂಡಿ ತಿನ್ನಿಸ್ತೀನಿ ಅವಳಿಗೆ. ರಾಗಿ ಸರಿ ಮಾಡಿದ್ದೀನಿ ಇವತ್ತು. ಅಲ್ಲ, ಹಾಯ್. ಓ, ಆ್ಯಕ್ಟಿಂಗ್ ನೋಡು, ಆ್ಯಕ್ಟಿಂಗ್ ನೋಡು ಅಲ್ಲೇ. ಆ್ಯಕ್ಟಿಂಗ್ ಮಾಡ್ತಿದ್ಯಾ ಚಿನ್ನಿ? ತಿಂತ್ಯಾ ಊಟ? ಸೊ ತಿಂಡಿಗೆ ನಮ್ಮಮ್ಮ ಪುರಿ ಉಸ್ಲಿ ಮಾಡ್ತಾ ಇದ್ದಾರೆ. ತಿಂಡಿ ತಿಂದು ಏನಾದರೂ ಸ್ವೀಟ್ ಮಾಡೋದು ಅಲ್ಲಮ್ಮ. ನಮ್ದೇನೋ ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲ, ಬಟ್ ನೋಡಬೇಕು, ಇನ್ನು ಟೈಮ್ ಇದೆ ತುಂಬ ನೋಡೋದು. ಸೊ ಸದ್ಯಕ್ಕಂತೂ ಏನೂ ಪ್ಲ್ಯಾನಿಂಗ್ಸ್ ಇಲ್ಲ. ಸೊ ಪಾಪಗೆ ಸ್ವಲ್ಪ ಕೆಮ್ಮು ನೆಗಡಿ ಜಾಸ್ತಿ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ಎಲ್ಲಿ ಕೂತಿದ್ದಾಳು ಹೋಗಿ. ಸೊ ಅಮ್ಮ ತಿಂಡಿ ರೆಡಿ ಮಾಡ್ತಿದ್ದಾರೆ. ನಾನು ಫಸ್ಟ್ ಹುಳಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಸಿರಪ್ ಹಾಕ್ಬಿಟ್ರೆ ನನಗೂ ಸಮಾಧಾನ ಆಗಿಬಿಡುತ್ತೆ ಅಲ್ವಾ. ಮಲ್ಕೊಂಡೇ ಇಲ್ಲ, ಫುಲ್ಲು ಟಾರ್ಚರು, ರಾತ್ರಿ ಫುಲ್ ಟಾರ್ಚರ್ ಇಟ್ಟಿದ್ದಾಳೆ. ಅದಕ್ಕೋಸ್ಕರ ನಾನು ಕೂಡ ಇವಾಗ ಲೇಟಾಗಿ ಎದ್ದಿದ್ದೀನಿ. ಬೆಳಗ್ಗೆ ಟೈಮು ನಾವೇನು ತಿಂಡಿ ಮಾಡ್ತೀವೋ ಅಂದರೆ ದೋಸೆ, ಚಪಾತಿ ಇದೆಲ್ಲ ಏನು ಮಾಡ್ತೀನೋ, ಇನ್ನು ಟೊಮೊಟೊ ಬಾತ್ ಅದು ಇದು ಅದನ್ನೇ ತಿನ್ಕೊಂಬಿಡ್ತಾಳೆ. ಏನು ತೊಂದರೆ ಇಲ್ಲ, ಅವಳೇನು ಅದೇ ಬೇಕು ಅಂತೆಲ್ಲ ಏನಿಲ್ಲ, ನಾವು ಮಾಡೋದನ್ನೇ ತಿಂತಾಳೆ. ಬಟ್ ಸಮ್ ಟೈಮ್ಸು ಈ ಥರ ಪುರಿ ಉಸ್ಲಿ ಎಲ್ಲ ಮಾಡಿದಾಗ ನಾನೇ ಕೊಡೋಕ್ಕೆ ಹೋಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಜಾಸ್ತಿ ಅಂತ ಹೇಳಿ. ಏನಾಯಿತು? ಸೊ ಇವಾಗ ತಾನೇ ಹನಿದು ತಿಂಡಿ ಆಯಿತು, ನಂದು ಕೂಡ ತಿಂಡಿ ಆಯಿತು. ಸೊ ಹನಿ ಇನ್ನೂ ಬಂದಿರಲಿಲ್ಲ ತಿಂಡಿಗೆ. ಸೊ ಅವ್ನು ಬರೋ ಅಷ್ಟರಲ್ಲಿ ನಾನು ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಮುದ್ದು ಮಾಡ್ಕೊಂಡು ಕ್ಲೀನ್ ಮಾಡೋದ್ರಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದ್ರ ಜೊತೆಗೆ ಟೈಮ್ ಕೂಡ ಜಾಸ್ತಿನೇ ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಅವಳು ನಾವು ಒಂದು ಕಡೆ ನಾವು ನೋಡ್ಕೊತಾ ಇರಬೇಕು, ಈ ಕಡೆ ಕ್ಲೀನ್ ಮಾಡ್ತಾ ಇರಬೇಕು, ಇಲ್ಲ ಇನ್ನೇನೋ ಕೆಲಸ ಮಾಡ್ಕೊತಿರ್ಬೇಕು. ಸೊ ಎರಡೂ ಕಡೆನೂ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡ್ಕೊಬೇಕಾಗತ್ತೆ. ಬಟ್ ನನಗೇನು ಅಷ್ಟೆಲ್ಲ ಇವಾಗ ಕೆಲಸ ಇಲ್ಲ, ಬಿಕಾಸ್ ಅಮ್ಮ ಜೊತೇಲಿರ್ತಾರೆ. ಸೊ ಇಷ್ಟು ದಿನ ಅಪ್ಪಾಜಿ ಕೂಡ ಇದ್ದರು. ಸೊ ನಾನಿನ್ನು ಇಂಡಿಪೆಂಡೆಂಟಾಗಿ ಹನಿ ಜೊತೆ ಒಂದಿನವೂ ನಾನಿಲ್ಲ. ಸೊ ಗೊತ್ತಿಲ್ಲ ಮುಂದೆ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅವಳನ್ನ ಅಂತ ಹೇಳಿಬಿಟ್ಟು. ಹಾಗೆ ಇದು ಲೈಟ್ಸ್ನ ನಾನು ಹಾಕಿದ್ದೆ, ಫೋಟೋಸ್ ತೆಗೆಯೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೆ ಪಾಪದು. ಸೊ ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಚೆನ್ನಾಗಿರುತ್ತೆ, ಕ್ರಿಸ್ಮಸ್ ಥೀಮ್ಗೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಅದನ್ನೇ ಹಿಡ್ಕೊಂಡು ಎಳ್ದಾಡ್ತಿದ್ಲು. ಸೊ ಮೊದಲೇ ಕರೆಂಟಿಂದು ಏನಕ್ಕೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಕೂಡ ಸುಮ್ಮನಿರಲ್ಲ. ನಾನು ಎತ್ತಿಡೋದು ಅವಳು ಕಿತ್ತಾಕೋದು ಇದನ್ನೇ ಮಾಡ್ತಿರ್ತಾಳೆ. ಹಾಗೆ ನಾವು ಕಾಲ ಹತ್ರ ಸಪೋರ್ಟಿಗೆ ಏನೂ ಹಾಕ್ಸಿಲ್ಲ, ಫುಲ್ಲು ಎಡ್ಜಿದೆ. ಸೊ ಅದೊಂದು ಭಯ ನನಗೆ ಬೆಡ್ ಮೇಲೆ ಅವಳನ್ನ ಕರ್ಕೊಂಬರೋದಕ್ಕೆ. 2025ಗೆ ನಿನ್ನ ರೆಸಲ್ಯೂಷನ್ ಏನಿದೆ ಚಿನ್ನ? ತಿಂದ್ಬಿಟ್ಟು ಹೇಳ್ತೀಯಾ? ಥಿಂಕ್ ಮಾಡ್ತಾ ಇದೆಯಾ ಚಿನ್ನಿ? ಅಜ್ಜಿಗೆ ಹೇಳ್ದ ನೀನು ಹ್ಯಾಪಿ ನ್ಯೂ ಇಯರ್ ಹೇಳ್ದ? ಅಜ್ಜಿಗೆ ತಿನ್ಸ್ಬೇಕಲ್ವಾ? ಅಜ್ಜಿಗೆ ಅಯ್ಯೋ ಹೋಗ್ತಾ ಇದ್ದಾಳು ಅವಳು. ಅಜ್ಜಿ ಆಮೇಲೆ ತಿಂತಾನಂತೆ ಬಿಡು. ಹೇಳು, ಏನು ರೆಸೊಲ್ಯೂಷನ್ ಐತಾನೆ ಅಂತ. ಆ್ಯಕ್ಚುಲಿ ಚಾಕ್ಲೇಟ್ ಸ್ಟೋರಿ ಹೇಳೋದೇ ಮರ್ತ್ಬಿಡೆ ಆಯಿತಾ. ನಾನು ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ ತಿಂತಾಯಿದ್ದೆ, ಬಟ್ ಇವತ್ತು ತಗೊಂಬಂದು ಕೊಟ್ಟಿದ್ದು ಸೀರಿಯಸ್ಲಿ ನಂಗೆ ಖುಷಿ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಚಾಕ್ಲೇಟ್ಸ್ನ ಸ್ಪೆಷಲ್ ಡೇಗೆ ಮಾತ್ರ ತಂದು ಕೊಡಬೇಕು ಅಂತ ಹೇಳಿದ್ದೆ ನಾನು, ಬಟ್ ತೊಗೊಂಬಂದಿರಲಿಲ್ಲ ರೀ. ಬಟ್ ಇವತ್ತು ನ್ಯೂ ಇಯರ್ಗೆ ತಂದು ಕೊಟ್ಟಿರೋದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ತುಂಬ ತಿಂತಾಯಿದ್ದೆ, ಅಷ್ಟೇ ಅವಾಯ್ಡ್ ಮಾಡಿದ್ದೀನಿ ಚಾಕ್ಲೇಟ್ಸ್. ಇವಾಗ ನಾನು ತಿಂತಾಯಿಲ್ಲ, ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ತಿಂತಾಯಿಲ್ಲ. 3 ಇಯರ್ಸ್ ಬಿಟ್ಟಿದ್ದೀನಿ ಅಂದರೆ ಯಾವ ಲೆವೆಲಿಗೆ ನಾನು ಚಾಕ್ಲೇಟ್ಸ್ ತಿಂದಿರ್ಬೋದು
ಅಷ್ಟಕ್ಕೆ ಅದಕ್ಕೂ ಡಬಲ್ ಚಾಕ್ಲೇಟ್ಸ್ ತಿಂದಿದ್ದೀನಿ. ಅದ್ರಲ್ಲಿ ಚಿಕ್ಕ ಚಿಕ್ಕದಲ್ಲ, ಇಷ್ಟು ದೊಡ್ಡ ಚಾಕ್ಲೇಟ್ಸೇ ನಾನು ತಿಂದಿರೋದು. ಸೊ ಎಸ್, ಇವಾಗ ತೊಗೊಂಬಂದು ಕೊಟ್ಟಿದ್ದು ಸೀರಿಯಸ್ಲಿ ನಮ್ಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪುಟಾಣಿಗೂ ಅಷ್ಟೇ. ಟೆಲ್ ಮಿ ಅಮ್ಮ ಅಮ್ಮ ಅಮ್ಮ. ವಾವ್. ವಾಟ್ ಇಸ್ ಯುವರ್ ರೆಸಲ್ಯೂಷನ್? ನನ್ನ ರೆಸಲ್ಯೂಷನ್ ಏನು ಗೊತ್ತಾ, ಇವನಿಗೆ ತಿನ್ನೋದಂದರೆ ಸಿಕ್ಕಾಪಟ್ಟೆ ಇಷ್ಟ, ನನಗೂ ಅಷ್ಟೇ ತುಂಬ ಇಷ್ಟ. ಸೊ ವೆರೈಟಿನ ಮಾಡಿಕೊಡ್ತಾ ಇರಬೇಕು. ಅವ್ನು ಟೇಸ್ಟ್ ಮಾಡಿಬಿಟ್ಟು ಎಕ್ಸ್ಪ್ರೆಸ್ ಮಾಡ್ತಾನಲ್ವಾ, ಸೊ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನು ನೋಡೋದೇ ನನಗೊಂದು ಬಿಗ್ ರೆಸಲ್ಯೂಷನ್ ಆಯಿತಾ. ನಂಗೆ ಅದೇ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ನನ್ನ ಮಗಳದು ಬಂದರೆ ಅವಳ ಲೈಫಲ್ಲಿ ನಮ್ಮ ಕೈಲಾದಷ್ಟು ನಾವು ಅವಳಿಗೆ ಏನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲನೂ ಮಾಡಬೇಕು ಅನ್ನೋದೇ ನಮ್ಮಿಬ್ಬರ ಬಿಗ್ ಡ್ರೀಮ್ ಅಲ್ವಾ ಮಗಳೇ? ಅಲ್ವಾ ಕಂದ? ಅಲ್ಲಮ್ಮ ಅಲ್ವಾ? ತಾತ ಮುತ್ತು ಹೆಂಗಿರೋದು? ತಾತ ವಿಶ್ ಮಾಡ್ದ ನೀನು ನೋಡಿ. ಸ್ವೀಟ್ ಏನೂ ಇಲ್ಲ ಅಂದ್ಬಿಟ್ಟು ಚಿಕ್ಕಿ ತಗೊಂಬಂದಿದ್ದೆ. ನನ್ನ ಮಗಳೇ ತಿಂದಾಕ್ ಬಿಡಿದಾಳೆ ಅರ್ಧ ಚಿಕ್ಕಿನ. ನೀನು ಕೆಳಗಡೆ ಹೋಗ್ಬಿಟ್ಟು ತಿನ್ನು ಆಯ್ತಾ? ಇವತ್ತು ತಾನೇ ನಾನು ಬೆಡ್ ಕವರ್ ಹಾಕಿರೋದು ನೋಡು ಹೆಂಗೆ ಮಾಡಿದ್ಯಾ. ಅವಳಿಗೆ ಅಂತ ಹೇಳಿಬಿಟ್ಟು ನಾನು ಈ ಥರ ಆ್ಯನಿಮಲ್ಸ್ ಇರೋದನ್ನ ತರಿಸಿದ್ದೀನಿ. ಸೊ ಇವತ್ತೇ ಫುಲ್ ಹಾಳು ಮಾಡಿದಾಳು ಅವಳು. ಅದೇ ನ್ಯೂ ಇಯರ್ ಗಿಫ್ಟ್. ಅಜ್ಜಿ ಕೇಳ್ತಾ ಇಲ್ವಾ? ಕೊಡು ಅಜ್ಜಿಗೆ, ಕೊಡು ಅಜ್ಜಿಗೆ, ಕೊಡು. ಜಾಣಿ ಕಣಿ, ಜಾಣಿ ನೀನು. ಏನಮ್ಮ ಜಾಣಿ ಅಲ್ವಾ? ಈ ವಾಷಿಂಗ್ ಮಿಷಿನಿಗೆ ಕವರೇ ಸಿಗ್ತಾ ಇಲ್ಲ. ನಾನಂತೂ ಎಷ್ಟು ಹುಡುಕ್ತಾ ಇದ್ದೀನಿ. ಅದು ನೋಡು ಹೆಂಗಿದೆ ಅಂತ. ಬರೀ 8.5 kg ಇದೆ ಅದು. ನಾನು 10.5 kg ಮಿಷಿನಿಗೆ ಸಿಗಬೇಕಲ್ಲ ಬೇಡ. ಹನಿಮಾ ಬಾ ಇಲ್ಲಿ, ಪಪ್ಪ ತಿನ್ಲಿ ಈ ಕಡೆ. ನೋ ನೋ, ಜೇಜಿ ಹತ್ರ ಹೋಗ್ಬೇಡ, ಬಾ ಇಲ್ಲಿ. ಎಷ್ಟು ಸ್ಪೀಡಾಗಿ ನಡ್ಕೊಂಡ್ ಬರ್ತೀಯಮ್ಮ. ಸೊ 2025 ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ವಿ ಮನೆಯಲ್ಲಿ. ಸೊ ಇಲ್ಲಿ ಬಂದಾಗಿಂದನು ಹರಿ ಜೊತೆ ಅಷ್ಟೇ ಕ್ಯೂಟ್ ಟಾಕ್ಸ್ ಎಲ್ಲ ಮಾತಾಡ್ಕೊಂಡು ಅನಿ ಜೊತೆನೂ ಕ್ಯೂಟಾಗಿ ಆ ಮೂಮೆಂಟ್ಸ್ಗಳನ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ತುಂಬಾ ಖುಷಿ ಆಯಿತು. ಹಾಗೆ ಎಷ್ಟು ಬೇಗ ದೊಡ್ಡವಳು ಆಗ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಅವಳು ಹೆಜ್ಜೆ ಇಟ್ಕೊಂಡು ನಡೀತಾ ಇದ್ದರೆ ಒಂಥರ ಖುಷಿ ಆಗುತ್ತೆ. ಎಷ್ಟು ಬೇಗ ದೊಡ್ಡವಳು ಆಗಿಬಿಟ್ಲು. ನಿನ್ನೆ ಮೊನ್ನೆ ಇನ್ನೂ ಮಗು ಥರ ಇದ್ಲು. ಸೊ ಇವಾಗ ನೋಡಿದ್ರೆ ಎಷ್ಟು ಸ್ಪೀಡಾಗಿ ಓಡಾಡ್ತಾಳೆ. ಮತ್ತು ನಾವು ಹೇಳಿದ್ದನ್ನೆಲ್ಲ ಎಷ್ಟು ಬೇಗ ನೀಟಾಗಿ ಅವಳು ಕೇಳಿಸ್ಕೊತಾಳೆ, ಅದನ್ನು ಮಾಡ್ತಾಳೆ. ಬಾ ಅಂದರೆ ಬರ್ತಾಳೆ, ನೀರನ್ನ ತೊಗೊಂಡು ಕುಡಿ ಅಂದರೆ ಕುಡಿತಾಳೆ. ಸೊ ತುಂಬಾ ಖುಷಿ ಆಗುತ್ತೆ ಒಂಥರ. ಸೊ ಅವಳಿಗೆ ಸಿರಪ್ ಹಾಕ್ತಾಯಿದ್ದೀನಿ, ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ. ಹಾಗೆ ಮೊಳಕೆ ಕಾಳನ್ನ ಕಟ್ಟಿಟ್ಟಿದ್ರು ಅಮ್ಮ, ಅದನ್ನು ಕೂಡ ಬಾಕ್ಸಿಗೆ ಹಾಕ್ಕೊತಾ ಇದ್ದಾರೆ. ಸೊ ನಮ್ಮ ಮನೇಲಿ ಒಂದು ವಾರಕ್ಕೆ ಆಗೋವಷ್ಟು ಕಟ್ಬಿಡ್ತಾರೆ ಅಮ್ಮ ಈ ಥರ ಬಟ್ಟೆಲಿ, ಇಲ್ಲಾಂದರೆ ಹೀಗೆ ಕಟ್ಬಿಡ್ತಾರೆ. ಒಂದು ವೀಕಿಗೆ ಆಗುತ್ತೆ ಇದು. ಆಯ್ತು ಸ್ನಾನ. ಸೊ ಇವಾಗ ತಾನೇ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ. ಬಿಗ್ ಟಾಸ್ಕ್ ಅಂತ ಅಂದರೆ ಸ್ನಾನ ಆದಮೇಲೆ ನನ್ನ ಮಗಳಿಗೆ ಕೂದಲನ್ನ ಒಣಗಿಸೋದು. ಹೆಂಗೆ ಆಡ್ತಾಳೆ ಅಂದರೆ ಯಾಕೆ ಬೇಕು ತಲೆ ಸ್ನಾನ ಅನಿಸುತ್ತೆ. ಅಷ್ಟು ಹಠ ತಲೆ ಒಣಗಿಸ್ತಾ ಇದ್ದೀನಿ ಅಂದರೆ. ಸೊ ಸ್ನಾನ ಆಯಿತು. ನಿಮ್ಮ ಹತ್ರ ಒಂದು ಕ್ರೀಮ್ನ ನಾನು ಶೇರ್ ಮಾಡ್ಕೊಬೇಕಿತ್ತು. ಹಾಂ, ಈ ಕ್ರೀಮ್ ಸೊ ಈ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹನಿಗೆ. ಇದು ಆಲ್ಮೋಸ್ಟ್ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಎವ್ರಿ ಡೇ ಯೂಸ್ ಮಾಡಲ್ಲ. ನಾನು ತುಮಕೂರಲ್ಲಿದ್ದರೆ ಇದನ್ನೇನು ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ತುಂಬ ಡಸ್ಟ್ ಇದೆ, ಮತ್ತು ಅವಳಿಗೆ ನೀರು ಕೂಡ ಅಡ್ಜಸ್ಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಈ ಮಕ್ಕಳು ಡಾಕ್ಟ್ರು ಈ ಕ್ರೀಮ್ನ ಸಜೆಸ್ಟ್ ಮಾಡಿದ್ರು ನನಗೆ. ಏನಕ್ಕೆ ಅಂತ ಅಂದರೆ ಅವಳಿಗೆ ಏನಾಗ್ತಾಯಿತ್ತು ಅಂದರೆ ಫುಲ್ಲು ರೆಡ್ಡಿಶ್ ಆಗ್ತಾಯಿತ್ತು. ಸೊಳ್ಳೆ ಕಚ್ಚಿದೆ ಅಂತ ನಾನು ಕೂಡ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಓಕೆ ಸೊಳ್ಳೆ ಕಚ್ಚಿರುತ್ತೆ, ಹೋಗುತ್ತೆ ಅಂತ, ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಒಂದಿನ ಅವಳಿಗೆ ಕಾಲಲ್ಲಿ ಫುಲ್ ಆಗೋಯ್ತು. ಸೊ ಅವಾಗ ನಾನು ಕರ್ಕೊಂಡು ಹೋದಾಗ ಈ ಕ್ರೀಮ್ನ ನನಗೆ ಸಜೆಸ್ಟ್ ಮಾಡಿದ್ರು.
ಚೆನ್ನಾಗಿ ವರ್ಕ್ ಆಯಿತು ಹನಿಗೆ. ಯಾವುದೇ ಥರದ್ದು ಸ್ಕಿನ್ ಇರಿಟೇಷನ್ ಏನೂ ಆಗಲಿಲ್ಲ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಸೊ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಬಂದಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನು ತುಮಕೂರ್ಗೆ ಹೋದರೆ ನಾನು ಯೂಸ್ ಮಾಡಲ್ಲ, ಬಿಕಾಸ್ ಇಲ್ಲಿ ತುಂಬ ಧೂಳಿದೆ, ಜಾಸ್ತಿ ಡಸ್ಟು. ನಮ್ಮ ಮನೆ ಹತ್ರನೇ ಸ್ವಲ್ಪ ಸಿಮೆಂಟ್ ಶಾಪ್ ಎಲ್ಲ ಇರೋದ್ರಿಂದ ತುಂಬ ಜಾಸ್ತಿ ಅವಳಿಗೆ ಇನ್ಫೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಕಾಲೆಲ್ಲ ಫುಲ್ ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ಎಲ್ಲ ಮಕ್ಕಳಿಗೂ ಸೆಟ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮಗಳಿಗೆ ಇದು ಅಡ್ಜಸ್ಟ್ ಆಗಿದೆ. ಸೇಮ್ ನಾರ್ಮಲ್ ಆಗಿ ನಾವು ಯಾವ ಥರ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀವೋ ಅದೇ ಥರನೇ ಇದನ್ನು ಕೂಡ ಯೂಸ್ ಮಾಡೋದು. ಹೇರ್ ಬ್ಯಾಂಡ್ ಹಾಕೊಬೇಕಾ? ಬೇಕಾ ನಿಂಗದು? ತಾತ ಎಲ್ಲಿದ್ದಾರೆ ಪುಟ? ಎಲ್ಲಿ ತಾತ? ಸೊ ಸ್ನಾನ ಆಗಿದ ತಕ್ಷಣ ದೇವ್ರ ಮನೆಗೆ ಬಂದುಬಿಡ್ತಾಳೆ. ಎಲ್ಲೇ ದೇವಸ್ಥಾನ ಕಂಡ್ರು ಇಲ್ಲ ದೇವ್ರ ಫೋಟೋ ಕಂಡ್ರು ಅವಳಿಗೆ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ. ಸೊ ನಮಸ್ತೆ ಮಾಡ್ಕೊಂಡು ನಿಂತ್ಬಿಡ್ತಾಳೆ. ನಾವು ಹೇಳೋದೇ ಬೇಡ, ಅವಳೇ ನಮಸ್ತೆ ಮಾಡ್ತಿರ್ತಾಳೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದೆ. ಹಾಗೆ ನನ್ನ ಮಗಳು ರಾಯರ್ ಭಕ್ತೆ ಅಂತಲೇ ಹೇಳ್ಬೋದು, ಅಷ್ಟು ಫೇವ್ರೇಟ್ ಅವಳಿಗಂತೂ ರಾಯರು ಅಂತ ಅಂದರೆ. ಸೊ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಿದ್ರೆ. ಸೊ ಜೂಜಿ ಮಾಡೋಣ ಅಂದರೆ ಸಾಕು ದೇವ್ರ ಮನೆಗೆ ಹೋಗ್ತಿರ್ತಾಳೆ. ಹಾಗೆ ಈ ನೈಟ್ ಸೂಟ್ಸ್ ಎಲ್ಲನೂ ನಾನು ಫಸ್ಟ್ ಕ್ರೈಯಲ್ಲೇ ತರಿಸ್ಕೊಳ್ಳೋದು. ಟೆಡ್ಡಿ ಬ್ರ್ಯಾಂಡ್ ತರಿಸ್ಕೊತೀನಿ, ಇಲ್ಲಾಂದರೆ ಬೇಬಿ ಹಗ್, ಎರಡರಲ್ಲಿ ಒಂದು ತರಿಸ್ಕೊತೀನಿ. ಸೊ ಪ್ರತಿಯೊಂದು ಅವಳಿಗೆ ನಾನು ತಗೊಳ್ಳೋ ಬಟ್ಟೆ ಫಸ್ಟ್ ಕ್ರೈಯಲ್ಲಿ ಬಿಟ್ಟು ಬೇರೆ ಕಡೆ ಇತ್ತೀಚೆಗೆ ನಾನು ಎಲ್ಲೂ ತೊಗೋತಾ ಇಲ್ಲ. ಸೊ ಟೆಡ್ಡಿ ಬಿಟ್ಟರೆ ಬೇಬಿ ಹಗ್, ಎರಡರಲ್ಲಿ ಒಂದು ಬ್ರ್ಯಾಂಡ್ನ ಅವಳಿಗೆ ತೊಗೋತಾ ಇದ್ದೀನಿ ಡೈಲಿ ಯೂಸ್ಗೆಲ್ಲ. ನಾನು ಇದೇ ಥರದ್ದೇನೆ ನಾನು ನೈಟ್ ಸೂಟ್ಸ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅವಳಿಗೆ. ಹಾಗೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಹೆಸರುಬೇಳೆ ಮತ್ತು ಬೆಲ್ಲನೆಲ್ಲನೂ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗೆಲ್ಲ ಬೆಂದಿದೆ. ಅದಾದಮೇಲೆ ಒಂದೆರಡು ಲವಂಗ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಿಟ್ಟು. ಸೊ ಮಿಕ್ಸಿಗೆ ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ಸೊ ಸ್ವಲ್ಪ ಕಾಯಿನೂ ಹಾಕ್ತೀನಿ, ಚೆನ್ನಾಗಿರುತ್ತೆ ಕಾಯಿ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಶಾವಿಗೆ ಹಾಕಿದ್ರು ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ನಮ್ಮಮ್ಮಂಗೆ ಶಾವಿಗೆ ಹಾಕಿದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಸೊ ಶಾವಿಗೆ ಮತ್ತು ಹೆಸರುಬೇಳೆದ್ದು ಪಾಯಸ ಮಾಡಿದ್ದು. ತುಂಬಾ ಟೇಸ್ಟ್ ಸಕ್ಕತ್ತಾಗಿತ್ತು. ಹರಿಗಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಯಿತು. ಅದ್ರ ಜೊತೆ ಅವನಿಗೆ ಸರ್ಪ್ರೈಸ್ ಕೂಡ ಆಯಿತು, ನಾನು ಹೇಳಿರಲಿಲ್ಲ ಮಾಡೋದನ್ನು. ಸೊ ನನಗೆ ಯಾಕೋ ಕಾರ್ನ್ ಮಸಾಲ ತಿನ್ನಬೇಕಂತ ಅನ್ನಿಸ್ತಿತ್ತು, ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಯಾಕಂದರೆ ಪಾಯಸ ಮಾಡ್ತಾಯಿದ್ದೀನಿ, ಸೊ ಏನಾದರೂ ಖಾರ ತಿನ್ನಬೇಕಂತ ಅನ್ನಿಸ್ತಿತ್ತು. ಹಾಗಾಗಿ ಒಂದು 5ರಿಂದ 8 ನಿಮಿಷ ಕಾರ್ನ್ನ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಅದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡೆ ನಾನು. ಅದ್ರ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿ, ಟೊಮೊಟೊ, ಚೂರು ಕಾಯಿ, ತೆಂಗಿನಕಾಯಿ ತುರಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜ, ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಸೊ ಫ್ಲೇವರ್ಗೆ ನೀವು ಎಕ್ಸ್ಟ್ರಾ ತೆಂಗಿನ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡಿದ್ಯಾ? ರೆಡಿ. ಮತ್ತೇನೇ ಮಾಡಿದ್ಯಾ? ಗೊಜ್ಜು ಮಾಡೋಣ ಅಂತ. ವೆರಿ ಗುಡ್. ಒಂದು 5 ಮಿನಿಟ್ಸ್ ಟೀ ರೆಡಿ ಆಗುತ್ತೆ. ಇವಾಗ ಇಟ್ಟಿದ್ದೀನಿ, ಬಿಸಿ ಇದೆ. ಸಾಸಿವೆ ಹಾಕಿಲ್ಲ ಫ್ರೆಂಡ್ಸ್, ಪಾಯಸಕ್ಕೆ ಸಾಸಿವೆ ಹಾಕ್ತಾರಂತೆ ಯಾರಾದ್ರೂ. ಸ್ವಲ್ಪ ಹಾಕಿದೀನಿ ಅಷ್ಟೇನೆ, ಕಾಯಿ ಜೊತೆ ರುಬ್ಬೋದಕ್ಕೆ. ಚೆನ್ನಾಗಿದೆಯಾ? ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ನ್ಯೂ ಇಯರ್ ಇದೇ ಥರನೇ ಸೆಲೆಬ್ರೇಟ್ ಆಗಿದ್ದು. ಸೊ ಹೀಗೆ ಸೆಲೆಬ್ರೇಟ್ ಆಗಿದ್ದು. ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಸೊ ಚೆನ್ನಾಗಿದೆ ಅಲ್ಲ? ಗೊಜ್ಜು ರೆಡಿ ಆಗಿದೆ, ಅನ್ನ ಕೂಡ ಇವಾಗ ಇಟ್ಟಿದ್ದೀನಿ, ಆಗ್ತಾ ಇದೆ. ಮನೆಯಲ್ಲ ಬೆಳಿಗ್ಗೆನೇ ಮಾಡಿರ್ತಾರೆ. ಅಂದರೆ ನಮ್ಮ ಮನೆಯಲ್ಲಿ ನೈಟು, ಯಾಕೆ ಅಂದರೆ ಬೆಳಗ್ಗೆ 8 ಗಂಟೆಗೆ ಹೋದರೆ ಮತ್ತೆ ಅವ್ನು ಬರೋದೇ ನೈಟ್ 8-8:30, ಇಲ್ಲಾಂದರೆ ಮ್ಯಾಕ್ಸಿಮಮ್ ಏನೋ ಬಂದರೆ ಅಪ್ಪಿ ತಪ್ಪಿ 7:00ವರೆಗೆ ಬರ್ತಾನೆ ಅಷ್ಟೇ. ಸೊ ನಾವಿನ್ನೇನು ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ. ತುಮಕೂರಲ್ಲಿ ಇದ್ದಿದ್ರೆ 31st ನೈಟೇ ಬಂದುಬಿಡ್ತಿದ್ದ. ಸೊ ಆವಾಗ ಆರಾಮಾಗಿ ಸೆಲೆಬ್ರೇಷನ್ ಎಲ್ಲ ಇರ್ತಾಯಿತ್ತು. ಬಟ್ ಇಲ್ಲಿರೋದ್ರಿಂದ ಹಾಗೇನೆ, ದೂರ ಇದ್ದರೆ ಪ್ರೀತಿ ಜಾಸ್ತಿ, ಹತ್ರ ಇದ್ದಾಗಿರಲ್ಲ ಅಷ್ಟು ಅಲ್ವಾ?
ಅಲ್ವಾ. ಸೊ ಹಾಗಾಗಿ ಇಲ್ಲಿದ್ದೀವಲ್ವ, ಸೊ ನಾವು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬುಕ್ ಎಲ್ಲ ಆಗಿದೆ. ಸೊ ಅಪ್ಪಾಜಿ ಬೇರೆ ಇಲ್ಲ, ಅವರು ಊರಿಗೆ ತುಮಕೂರಿಗೆ ಹೋದ್ರು. ಸೊ ಅವ್ರು ಹೋಗೋದಕ್ಕೂ ಹಿಂದಿನ ದಿನ ಎಲ್ಲ ಹೋಟೆಲ್ಗೆ ಹೋಗ್ಬಿಟ್ಟು ಬಂದಿದ್ವಿ. ಅಲ್ಲೇ ಸೆಲೆಬ್ರೇಷನ್ ಥರನೇ ಆಗಿತ್ತು. ಸೊ ಅದಕ್ಕೆ ಏನೋ ಬೇಡ ಇವಾಗ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ, ಎಲ್ಲೂ ಏನು ಹೋಗೋದು ಬೇಡ ಅಂಥೇಳಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಎಲ್ಲರೂ ಕೂಡ 2025ರಲ್ಲಿ ಏನೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಗುರಿ ಏನೇನಿದೆ ಅದೆಲ್ಲದನ್ನು ನೀವು ಸ್ವಲ್ಪ ಟ್ರೈ ಮಾಡಿ ಮುಟ್ಟೋದಕ್ಕೆ. ನಾವು ಕೂಡ ಟ್ರೈ ಮಾಡ್ತೀವಿ. ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಟ್ರೈ ಮಾಡೋಣ ಅಷ್ಟೇ. ಟ್ರೈ ಮಾಡ್ತೀವಿ ನಾವಿಬ್ಬರು ಕೂಡ. ಸೊ ನಾನು ಟ್ರೈ ಮಾಡ್ತೀನಿ ಅಂದರೆ ಅವ್ನು ಅಂದ್ಕೊಂಡಿರೋದಕ್ಕೆಲ್ಲದನ್ನು ಓಕೆ ಅಂತ ಹೇಳ್ತೀನಿ. ಬಟ್ ನನಗದು ಒಳ್ಳೇದಾಗುತ್ತೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ಓಕೆ ಅಂತೀನಿ. ಸೊ ಅದನ್ನು ಬಿಟ್ಟು ಏನಾದರೂ ಬ್ಯಾಡ್ ಅಂತ ಅನಿಸಿ ನನಗೇನಾದರೂ ಇಷ್ಟ ಆಗಿಲ್ಲ, ಬ್ಯಾಡ್ ಅಂದರೆ ಮತ್ತೆ ನೀವೇನೇನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಆ ಥರ ನನಗೇನಾದರೂ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಾನು ಅದಕ್ಕೆ ಸಾಥ್ ಕೊಡೋದಿಲ್ಲ. ಇಲ್ಲ ಅಂದರೆ ಎಲ್ಲದಕ್ಕೂ ಓಕೆ ಅಂತೀನಿ. ಲೈಕ್ ಇಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಅಂದರೆ ಏನು ಫಾಲೋ ಮಾಡಬೇಕು ಲೈಕ್ ಇಬ್ಬರೂ ಯಾವಾಗಲೂ ಒಂದು ಒಳ್ಳೆ ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ ಅಂದರೆ ಏನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ. ಸಮಾಧಾನ ಅದ್ರ ಜೊತೆ ಎಸ್ಪೆಷಲಿ ಸಮಾಧಾನ ಅಂದರೆ ನಮ್ಮಿಬ್ಬರಿಗೂ ಅದು ಇಲ್ವೇ ಇಲ್ಲ. ಹಂಗಲ್ಲ, ಹೆಣ್ಮಕ್ಳು ರೈಸ್ ಆದಾಗ 5 ರಿಂದ 10 ನಿಮಿಷ ನೀನ್ ಸಮಾಧಾನ ಚಾನ್ಸೇ ಇಲ್ಲ ನೀನು ಅಂದ್ರೆ ನಾನು ಹೇಳ್ತಿರೋದು ಎಲ್ಲರಿಗೂ ಅನ್ವಯಿಸ್ತದೆ. ಬಟ್ ಸಮಾಧಾನ ಇದ್ರೆ ಓಕೆ, ನೀನ್ ಹೇಳ್ತಿರೋದೇನು, ನಾನ್ ಜಗಳ ಆಡ್ಬೇಕಾದ್ರೆ ನೀನ್ ಸೈಲೆಂಟ್ ಆಗಿರ್ಬೇಕು, ನೀನ್ ಜಗಳ ಆಡ್ಬೇಕಾದ್ರೆ ನಾನ್ ಸೈಲೆಂಟ್ ಆಗಿರ್ಬೇಕು. ಹಂಗಲ್ಲ, ಏನೇ ಜಗಳ ನಾವು ಸಮಾಧಾನ ಇದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಬಟ್ ಹಂಗಿರ್ತೀವ ಇದ್ರೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಗುತ್ತೆ, ಎಲ್ಲರಲ್ಲೂ ಜಗಳ ಅದೇ ಆಗುತ್ತೆ, ಕಾಮನ್. ಸೊ ನಮ್ಮಿಬ್ರ ಮಧ್ಯನೂ ಅಷ್ಟೇ ಸಿಕ್ಕಾಪಟ್ಟೆ ಜಗಳ ಆಗ್ತಿರುತ್ತೆ. ಹೇಳಬೇಕು ಅಂತ ಅಂದರೆ ನನ್ನ ಮಗಳು ಹುಟ್ಟಾಗಿಂದನೇ ನಾವಿಬ್ಬರು ಜಗಳ ಆಡೋದನ್ನ, ಎಸ್ಪೆಷಲಿ ನಾನು ಜಗಳ ಆಡೋದನ್ನ ಕಮ್ಮಿ ಮಾಡಿರೋದು. ಏನಂತೀಯ? ನಾನು ಜಗಳ ಆಡೋದಲ್ಲ, ಅದಕ್ಕೆ ಸೊ ಅವ್ನು ಜಗಳನೇ ಮಾಡಲ್ಲ. ಆ್ಯಕ್ಚುಲಿ ನಾನೇ ಜಗಳ ಮಾಡೋದು ಜಾಸ್ತಿ. ಸೊ ನಾನು ಒಪ್ಕೊತೀನಿ, ನಾನೇ ಜಗಳ ಮಾಡೋದು ಜಾಸ್ತಿ, ಅವನೇನು ಅಷ್ಟು ಮಾಡಲ್ಲ. ಬಟ್ ನನ್ನನ್ನು ಟ್ರಿಗರ್ ಮಾಡಿದಾಗ ಇಬ್ಬರಿಗೂ ಸಿಲ್ಲಿ ಏನಲ್ಲ, ಏನು ಸಿಲ್ಲಿ ಏನಲ್ಲ, ಟೈಮ್ ಕೊಡಲ್ಲ, ನನ್ನ ಜೊತೆ ಮಾತಾಡಲ್ಲ ಅನ್ನೋದೆಲ್ಲ ಸಿಲ್ಲಿ ಅಲ್ಲ. ನಮ್ಗೆ ಹೆಣ್ಮಕ್ಳಿಗೆ ಅದೇ ಬಿಗ್ ಒಂದು ಪ್ರಾಬ್ಲಮ್. ಸೊ ಹಾಗಾಗಿ ಅದೇ ವಿಷಯಕ್ಕೆ ಜಗಳ ಮಾಡ್ತೀನಿ ಅಷ್ಟೇ. ಸೊ ಇಷ್ಟೇನೆ ಫ್ರೆಂಡ್ಸ್, ನಮ್ಮ ನ್ಯೂ ಇಯರ್ ಇವತ್ತೇ. ಆ್ಯಕ್ಚುಲಿ ನಾವಿಬ್ಬರು ಸೊ 2025ನ ಒಳ್ಳೆ ಒಂದು ಸ್ಟಾರ್ಟಿಂಗಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಈ ಥರ ನಾವು ವೀಡಿಯೋದಲ್ಲಿ ಯಾವತ್ತೂ ಮಾತೇ ಆಡಿಲ್ಲ. ಸೊ ದಿಸ್ ಇಸ್ ಮೈ ರಿಯಲ್ ಲೈಫ್, ಆಯಿತಾ? ಅಂದರೆ ಇಬ್ಬರು ಹೀಗೆ ಇರೋದು. ಬಟ್ ನಾವು ಯಾವತ್ತೂ ಅದನ್ನು ವೀಡಿಯೋದಲ್ಲಿ ತೋರಿಸ್ಕೊಂಡೇ ಇಲ್ಲ. ವೀಡಿಯೋ ನಾನು ಆ್ಯಕ್ಚುಲಿ ಮಾಡೇ ಇಲ್ಲ, ಬಿಕಾಸ್ ಟೈಮೇ ಇರ್ತಿರ್ಲಿಲ್ಲ. ಜೊತೆಲಿ ನಾನು ತುಮಕೂರಲ್ಲಿದ್ದೆ, ಅವನು ಇಲ್ಲಿರ್ತಾ ಇದ್ದ. ಸೊ ಬಂದಾಗೆಲ್ಲನೂ ನಾನು ವೀಡಿಯೋ ಶೂಟ್ ಮಾಡ್ತಾ ಇರಲಿಲ್ಲ. ಏನಕ್ಕೆ ಅಂತ ಅಂದರೆ ನಾವಿಬ್ಬರೇ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ವಿ. ಇಲ್ಲಾಂದರೆ ನಮ್ಮ ಮಗಳ ಜೊತೆ ಸ್ಪೆಂಡ್ ಮಾಡೋದು, ಅವಳನ್ನ ನೋಡ್ಕೊಳ್ಳೋದು, ಹೊರಗಡೆ ಹೋಗೋದು. ಸೊ ಇದರಲ್ಲೇ ಆಗ್ತಾಯಿತ್ತಲ್ವ, ಹಾಗಾಗಿ ವೀಡಿಯೋ ಶೂಟ್ ಮಾಡ್ತಿರಲಿಲ್ಲ. ಬಟ್ ದಿಸ್ ಇಸ್ ಮೈ ರಿಯಲ್ ಲೈಫ್. 2025ಅಲ್ಲಿ ನಾವು ಶೂಟ್ ಮಾಡ್ತಾಯಿದ್ದೀವಿ ನೋಡಿ. ಒಳ್ಳೆ ಸ್ಟಾರ್ಟಿಂಗ್ ಅಲ್ವಾ? ಗುಡ್. ಎಲ್ಲರೂ ಕೂಡ ಚೆನ್ನಾಗಿರಿ, ಆಯಿತಾ? ಬಾಯ್, ಟೇಕ್ ಕೇರ್.